ಸುರೇಶ್ ಭಾವ ಕೊನೆಯಲ್ಲಿ ಬಹಳ ಬಾರಿ ಹೇಳಿದ ಮಾತು, ಜಿಕೆ ನಮ್ಮನೆ ಜಯರಾಮ ಹೇಳಿದ ಹಾಗೆ ಅನಾಯಾಸೇನ ಮರಣ ಅಲ್ಲದನೋ ಮೊದಲನ್ನು ಪ್ರಸ್ತಾಪ ಮಾಡಿದ್ದೇನು. ನಮ್ಮ ಯಕ್ಷಗಾನದಲ್ಲಿ ಒಂದು ಸನ್ನಿವೇಶ ಇದೆ, ಅದು ಹೇಳಿದರೆ ಪ್ರಸ್ತುತ ಎಂದು ಭಾವಿಸ್ತೇನೆ. ಉಡಿಯವೇ ತರು ಗಾಳಿಯಲ್ಲಿ ಗಿರಿ ಕೆಡೆಯವೇ ಸಿಡಿಲಿಂಗೆ, ಪರಮಾತ್ಮ ಈ ಕೆಡು ಓಡಲು ಬೀಳಲಿ ಅಂಗಲಾಚಿದೆ ದೇವ ನಿನ್ನೊಡಲೊಳ್ ಸೇರಿಸುವ ಘನ ಕೃಪೆಯ ಮಾಡಬೇಕು. ಸುರೇಶ್ ಬಾಬಾ ಹೀಗೆ ಬೇಡಿಕೊಂಡಿದ್ದೋ ಇಲ್ಲೋ ಗೊತ್ತಿಲ್ಲ, ಆದರೆ ಪರಮಾತ್ಮನ ಒಡಲಲ್ಲಿ ಸೇರುವ ಘನವಾದ ಅವಕಾಶ ನನ್ನ ಸುರೇಶ್ ಬಾಬನಿಗೆ ದೊರಕಿದೆ. ನಾನು ಮಾತಾಡೋದಿಲ್ಲ, ಮಾತು ಮುಗಿತು. ಸುರೇಶ ಅಂದ್ರೆ ಇಂದ್ರ, ಸುರೇಶನಂದದಿ ಮೇಲೇರಿದ್ದ ಸುರೇಶ ಭಾವ ಹೃದಯ ವೈಶಾಲ್ಯವೇನೆಂಬೆ ಅಂದ್ರೆ ನಾನು ಹೇಳೋದಕ್ಕಾಗುವುದಿಲ್ಲ, ಅಷ್ಟು ವಿಶಾಲವಾದದ್ದು. ಕಂಡಿರುವೆ ಮೆಚ್ಚಿರುವೆ ನವನ ಸ್ವಭಾವ, ಮಾತಿನಲ್ಲಿ ಬೆಣ್ಣೆ ಇದೆ, ಪ್ರೀತಿಯಲ್ಲಿ ಜೇನಿದೆ, ನಡೆಯಲಿ ನಯವಿದೆ, ಬದುಕಿನಲ್ಲಿ ಸವಿಯಿದೆ. ಯೋಗಕ್ಷೇಮಂ ವಹಾಮ್ಯಹಂ, LICದು ಒಂದು ಕಡೆಯಿಂದ ಯೋಗ, ಒಂದು ಕಡೆಯಿಂದ ಕ್ಷೇಮ. ಯೋಗಕ್ಷೇಮಂ ವಹಾಮ್ಯಹಂ, ಉಸಿರಾಯಿತು, ಅದಕ್ಕೆಂದೇ ದೇಶವನ್ನು ಸುತ್ತಿದ್ದಾಯಿತು. ಕಂಡವರೆಂದು ಮರೆಯಲಾರರು ಇವನ, ಜೊತೆ ದುಡಿದವರೆಂದು ಹಳಿಯರು ಇವನ. ಕೊಡಬೇಕಾದುದನ್ನು ಕೊಡದೆ ಇರಲಾರ, ಬರಬೇಕಾದುದನ್ನು ಬರಿದೆ ಬಿಡಲಾರ. ಗುಣವಿಶೇಷ. ಲೆಕ್ಕದಲ್ಲಿ ಎಂದಿಗೂ ಚೊಕ್ಕ, ವ್ಯವಹಾರದಲ್ಲಿ ಅನವರತ ಪಕ್ಕ, ನುಡಿದಂತೆ ನಡೆವ ನಿಲುವೆಂದು ಬಿಡಲಾರ. ಆಲಸ್ಯವನೆ ತೋರ ನಿಜಕ್ಕೂ ಅವ ಧೀರ. ಏರಿದಲು ಎತ್ತರದಿ ನಿಲ್ಲುವ ಬಿತ್ತರದ ನಭದ ನೇಸರಿನಂತೆ ಸೆವ. ಅನುಭವದ ಗಣಿಯುವನು, ಮಮತೆಯ ಮಣಿಯುವನು, ತನ್ನವರು ಪರರೆಂಬ ಭೇದವನೇ ಮಾಡಲಾರ. ಇಡುವ ಹೆಜ್ಜೆಯಲ್ಲಿ ಎಂದಿಗೂ ಜಾರಲಾರ. ಗೋಪಾಲ ಮಾದೇವಿಯರಿಗೆ ಹಿರಿಯ ಮಗನಾದೆ, ಸೋದರಿಯರಿಗೆ ಹಿರಿಯಣ್ಣನೇ ಆದೆ. ಬಂಧು ಬಳಗದಲ್ಲಿ ಬಾಂಧವ್ಯ ಉಳಿಸಿ ಬೆಳೆಸಿದೆ, ಎಲ್ಲರ ಕಣ್ಮಣಿಯಾಗಿ ಈಗ ಎಲ್ಲರ ಕಣ್ಣ ತೇವವಾಗಿಸಿದೆ. ನೀ ಸಾಧಕನು, ಸಾಧನೆಗೆ ಪೂರಕಳು ಯಶೋದಕ್ಕಳೆಂಬೆ. ಬದುಕಿನ ಸಂತಸದ ದ್ಯೋತಕ ಸಂತೋಷನೆಂಬೆ. ಜೀವನಾನುಭವದ ದ್ಯೋತಕ ಕಿರಣನೆಂಬೆ. ನಲಿಸಿದರು ಮುದ್ದಿನ ಮೊಮ್ಮಕ್ಕಳೆಂಬೆ. ಭಾವ ಮರೆಯಲಾಗದ ನನ್ನ ಸುರೇಶ ಭಾವ. ಇರಬೇಕಿತ್ತು 100 ಕಾಲ ಸುರೇಶ ಭಾವ, ಮರೆಯುವುದೆಂತೂ ನಾವು ನಿನ್ನ ಸುರೇಶ ಭಾವ. ಪರಮ ಪದ ನಿನಗಾಯ್ತೋ ಸುರೇಶ ಭಾವ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸುರೇಶ್ ಅಣ್ಣ ಕಾರ್ಯಕ್ರಮಕ್ಕೆ ಬೇರೆ ರೀತಿಯಲ್ಲಿ ಬರಬೇಕಿತ್ತು, ಬರಲಿಕ್ಕಾಗಲಿಲ್ಲ. ಕೆಲವೊಮ್ಮೆ ವಿಧಿ ಬರ ಅಂತ ಹೇಳ್ತಾರೆ, ಅದನ್ನು ನಾವು ತಪ್ಪಿಸಲಿಕ್ಕೆ ಬರೋದಿಲ್ಲ. ದೇಹ ಎಲ್ಲ ದೇಹಕ್ಕೂ ಅಂತ್ಯ ಇದೆ. ನಾವು ಯಾರು ಕೂಡ ಇಲ್ಲ ಕೂತವ್ರು ಯಾರು ಕೂಡ ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ಅದ್ವೈತಿಗಳು. ಶಂಕರರ ಈ ಎಲ್ಲ ಜಗತ್ತೆಲ್ಲ ಮಾಯೆ, ದೇಹಾಂತ್ಯ ಆಗಿದೆ. ದೇಹದಿಂದ ಆತ್ಮ ಹೊರಟೋದ್ಮೇಲೆ ಆ ದೇಹಕ್ಕೆ ನಾವು ಒಂದು ಸಂಸ್ಕಾರವನ್ನು ಮಾಡ್ತೇವೆ, ಅದು ಶವ ಸಂಸ್ಕಾರ. ಮನುಷ್ಯ ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ ಈ ಷೋಡಶ ಸಂಸ್ಕಾರಗಳಲ್ಲಿ ಗರ್ಭಧಾನ, ಪುಂಸವನ, ಸೀಮಂತೋನ್ನಯನ, ಇದು 3 ಮನುಷ್ಯ ಹುಟ್ಟೋದಕ್ಕಿಂತ ಪೂರ್ವದಲ್ಲಿ. ಆಮೇಲೆ ಅಲ್ಲಿಂದ ಪ್ರಾರಂಭವಾಗಿದ್ದು ಜಾತಕರ್ಮ ಅವೆಲ್ಲ ಇದೆ. ಕೊನೆಯಲ್ಲಿ ಇರುವುದು ಅಂತ್ಯಷ್ಟಿ. ಇವತ್ತು ಅಂತ್ಯಷ್ಟಿಯ ಒಂದು ಭಾಗ ವೈಕುಂಠ ಸಮಾರಾಧನೆ. ನಾವೆಲ್ಲರೂ ಸೇರಿದ್ದೇವೆ. ಬಹುಶಃ ಶಂಕರರು ಇದಕ್ಕಾಗಿಯೇ ಹೇಳಿದ್ದಾರೆ, ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ತಸ್ಮಾತ್ ಜಾಗ್ರತ.
ನಾವು ಬಹಳ ಕಾಲ ನೋಡಿ, ಅವರಿದ್ದಾಗ ನಾನು ಶಂಕರ್, ನನಗೆ ಅವ್ರು ಬಹಳ ಸರಿ ಮಾತಾಡ್ತಾ ಇದ್ರು. ಸುರೇಶ್ ಅಣ್ಣ ಅವರ ಒಂದು ಆತ್ಮೀಯವಾದಂಥದ್ದು. ನಾವು LIC ಸ್ನೇಹಿತರು ತುಂಬಾ ಜನ ಬಂದಿದ್ದಾರೆ. DK ಶ್ರೀನಿವಾಸ್ ಇದ್ದಾರೆ, ಅನಂತ ಪದ್ಮನಾಭ ಇದ್ದಾರೆ, YSK ಹೆಗಡೆ ಇದ್ದಾರೆ. ಅವರಿಗೆ ಒಂದು ಊರಿನ ಮನುಷ್ಯ ಹೇಳೋದು ಒಂದು, LICಯ ಫ್ರಾಟರ್ನಿಟಿ ಹೇಳೋದು ಒಂದು, ಮತ್ತೆ ಕೆಲವೊಂದು ವಿಷಯದಲ್ಲಿ ನಾವು LIC ಇದ್ದಾಗ ಕೂಡ ನಾನು ನೋಡಿದ್ದು ಬಹಳ ಗ್ರಾಮ್ಯವಾಗಿದ್ರು. ಅಂದ್ರೆ ಡೌನ್ ಟು ಅರ್ತ್ ಅಂತ ಹೇಳ್ತೇವಲ್ಲ ನಾವು, ಆ ವ್ಯಕ್ತಿತ್ವ. ಯಾವುದೇ ಒಂದು, ನಾನು ಹೊನ್ನಾವರದಲ್ಲಿ ಮ್ಯಾನೇಜರ್ ಆಗಿದ್ದಾಗ ಅವರು ಧಾರವಾಡದಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್, ಸುರೇಶ್ ಅಣ್ಣ ಧಾರವಾಡದಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್. ನಾನು ಸರ್ ಅಂತ ಬೋಧನೆ ಮಾಡಿದಾಗ, ನೀನು ಶಂಕರ ಮಾರಾಯ, ನೀ ಹಾಗೆ ಹೇಳ ನೀನು ಸುರೇಶ್ ಅಣ್ಣ. ಹಾಗಾಗಿ ನಮ್ಮಲ್ಲಿ ಒಂದು ಒಪ್ಪಂದ ಏನಿತ್ತು ಅಂದ್ರೆ, ಜನರ ಎದುರುಗಡೆ ನಾನು ಸರ್ ಅಂತ ಹೇಳ್ತಾ ಇದ್ದೆ, ಜನ ಎಲ್ಲ ಮರ್ಯಾದೆ ಕೂಡ ಸುರೇಶ್ ಅಣ್ಣ ಅಂತ ಹೇಳ್ತಾ ಇದ್ದೆ. ಯಾವುದನ್ನೇ ವಿಷಯ ಮಾತಾಡ್ತಿರ್ಬೇಕಾದ್ರೆ ಎಷ್ಟು ಚೇತವಾನಿಯಾಗಿದ್ರು ಅಂದ್ರೆ, ಕೆಲವೊಂದು ಭಾಷೆಗಳದು ಸುರೇಶ್ ಅಣ್ಣ ಭಾಷೆನೇ ಮಾಡಿ ಬೀಸಾಕು. ಈಗ ನಮ್ಮ ವಿಶ್ವೇಶ್ವರ ಭಟ್ರಿದ್ದಾರೆ, ಯಾವಾಗಲೇ ಮಾತಾಡಿದ್ರು ಕೂಡ ವಿಶ್ವೇಶ್ವರ ಭಟ್ರ ಒಂದು ಅವರ ಹೆಸರನ್ನು ತಗೊಳ್ಳದೇ ಇದ್ರೆ ಸುರೇಶ್ ಅಣ್ಣ ಮಾತು ಇನ್ಕಂಪ್ಲೀಟ್ ಇರ್ತಿತ್ತು, ಅದು ಪೂರ್ಣ ಆಗ್ತಿದ್ದಿಲ್ಲ. ಮಾಡಿ ಬೀಸಾಕ ಅಂತ ಹೇಳೋದೊಂದು. ಮತ್ತೆ ಬಂದಾಗ ಅವ್ರ ಭಾಷಣ ಹೇಗಿರ್ತಿತ್ತು ಕೇಳಿದ್ರೆ, ನಾನು ಮಾತಾಡಿದ ಮೇಲೆ ಅವ್ರು ಬಂದ್ರೆ, ಮರೆ ಚಿಟ್ಟಾಣಿ ಬಂದು ಹೋದ್ಮೇಲೆ ನಾನು ಧರ್ಮರಾಯಿ ಬಂದಾಗ ಆಗ್ತಲ್ಲ ಅಂತ ಹೇಳ್ತಾ ಇದ್ದೆ. ಅಂದ್ರೆ ನಮ್ದೆಲ್ಲ ಕಚ್ಚು ಒಂದು ತುಂಡಿ ಎರಡು, ಮತ್ತೆ ಅಗೇನು ಗ್ರಾಮ್ಯ ಭಾಷೆ. ಹೀಗೆ ಅವ್ರು ಯಾಕೆ ಅವರು ಜನರ ಹತ್ರ ಬಂದ್ರು ಅಂದ್ರೆ, ಈ ರೂಲ್ ಬುಕ್ ಅಲ್ಲಿ ಬಹಳಷ್ಟು ಇರ್ತವೆ. ರೂಲ್ ಬುಕ್ ಅಲ್ಲಿ, ಆ ರೂಲ್ ಬುಕ್ ಅನ್ನು ಎಂದೂ ಅವರು ಅದರ ಪ್ರಕಾರ ಹೋದ ವ್ಯಕ್ತಿ ಅಲ್ಲ. LIC ಇರಬೇಕಾದ್ರೂ ಕೂಡ ಸುರೇಶ್ ಭಟ್ರು, ನಾನು ಅವರ ಮನೆಯ ಕಿರಿಯ ಅಳಿಯ, ಅವರ ಕಿರಿಯ ಭಾವ. ಆದರೆ ನನ್ನನ್ನು ಎಂದಿಗೂ ಅವರು ಭಾವ ಎಂದು ಪರಿಗಣಿಸಲೇ ಇಲ್ಲ. ನಾನು ಒಬ್ಬ ಅವರ ಮನೆಯ ಸದಸ್ಯ, ಅವರ ಕಿರಿಯ ಸಹೋದರ ಎಂದೇ ಪರಿಗಣಿಸಿದ್ದಾರೆ. ನನ್ನ ಇಬ್ಬರು ಅಣ್ಣಂದರಿಗೂ ಅವರು ಗುರುಗಳೇ. ಆ ದೃಷ್ಟಿಯಿಂದ ನನಗೂ ಸಹ ಅವರು ಗುರುಗಳೇ ಆಗಿದ್ದಾರೆ. ನಾನು ನನ್ನ ಜೀವನದಲ್ಲಿ ಏನನ್ನಾದರೂ ಸಾಧಿಸಿದ್ದರೆ, ನನ್ನ ಮಕ್ಕಳು ಏನಾದರೂ ಗಳಿಸಿದ್ದರೆ, ಅದಕ್ಕೆ ಅವರ ಒಂದು ಶುದ್ಧ ಹಸ್ತದಿಂದ, ಅಮೃತ ಕಲಶದಿಂದ ಧಾರೆ ಎರೆದು ಅವರ ತಂಗಿಯನ್ನು ನನಗೆ ಸಮರ್ಪಿಸಿದ ದಿನದಿಂದಲೇ ನನ್ನ ಜೀವನದ ಒಂದು ಸುವರ್ಣ ಯುಗ ಪ್ರಾರಂಭವಾಯಿತು ಅಂತ ನನಗೆ ಅನಿಸ್ತಾ ಇದೆ. ಯಾವಾಗ ಆ ಒಂದು ಶುದ್ಧ ಹಸ್ತದ ಆಶೀರ್ವಾದ ನದಿಯ ಪ್ರವಾಹದಂತೆ ನಮ್ಮ ಜೀವನದಲ್ಲಿ ಪ್ರವೇಶವನ್ನು ಪಡೆದುಕೊಂಡಿತೋ, ಅಂದಿನಿಂದ ನಮ್ಮ ಜೀವನದ ಸಕಲ ಸುಖ ಸಂತೋಷಗಳು ಪ್ರಾಪ್ತವಾಯಿತು. ಇದಕ್ಕೆ ಕಾರಣ ಒಂದೇ ಒಂದು, ಅವರ ಶುದ್ಧ ಮನಸ್ಸು, ಅವರಲ್ಲಿ ಇರುವಂತಹ ಒಂದು ಪಾಸಿಟಿವ್ ನೇಚರ್. ಅವರು ನನ್ನ ಭಾವನಾದರೂ ಸಹಿತ, ಅವರು ಗುರುಗಳಾದರೂ ಸಹಿತ, ಅವರಲ್ಲಿ ನಾನು ಒಂದನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳೋದಂದ್ರೆ ಪಾಸಿಟಿವಿಟಿ. ಯಾವಾಗಲೂ ಅವರು ನೆಗೆಟಿವ್ ಆಗಿ ಮಾತನಾಡಲೇ ಇಲ್ಲ, ಯಾರನ್ನೂ ನೋಡಲೇ ಇಲ್ಲ, ಯಾರನ್ನೂ ಕೇಳಲೇ ಇಲ್ಲ. ಅವರು ಭಾವಿಸಿದ್ದೇ ಒಂದು ಪಾಸಿಟಿವ್, ಮತ್ತು ಅವರಲ್ಲಿರುವಂತಹ ಒಂದು ನಿಷ್ಕಲ್ಮಶ ಹೃದಯ. ಹಾಗಾಗಿ ಅವರ ಸಂಪರ್ಕದಲ್ಲಿ ಬಂದವರು ಎಲ್ಲರೂ ಒಳ್ಳೆಯವರೇ ಆಗಿದ್ದಾರೆ. ಕಾರಣ ಅವರ ಸ್ವಚ್ಛ ಮನಸ್ಸು ಮತ್ತು ಹೃದಯ, ಸ್ವಚ್ಛ ಹಸ್ತ, ಇವು ಮೂರು ಅವರು ಬಹುಶಃ ಅವರ ಒಂದು ರಕ್ತದಲ್ಲಿ ಅದು ಹರಿದು ಬಂದಿತ್ತು ಏನೋ ಅಂತ ಅನಿಸ್ತಾ ಇದೆ. ಎಲ್ಲರಲ್ಲೂ ಅದನ್ನ ಜೀವನ ಪರ್ಯಂತ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ದಿವಸ ಸಾಧಿಸ್ಬೋದು, 2 ದಿವಸ ಮಾಡ್ಬೋದು, 3 ದಿವಸ ಮಾಡ್ಬೋದು. ಆದರೆ ಜೀವನ ಪರ್ಯಂತ ವೃತ್ತಿಯಿಂದ ಹಿಡಿದು ವೃತ್ತಿಯ ನಂತರವೂ ಸಹಿತ, ವೃತ್ತಿ ಜೀವನದಲ್ಲಿ ಇದ್ದರೂ ಸಹಿತ ಅವರು ಯಾವಾಗಲೂ ತೋರಿಸಿದ್ದು ಪಾಸಿಟಿವ್ ಥಿಂಕಿಂಗ್. ಕೇವಲ ಒಂದು ಮಾತನ್ನು ಹೇಳಿ ನಾನು ವಿರಾಮ ನಿಲ್ಲಿಸುತ್ತೇನೆ. ಇಲ್ಲೇ ಹತ್ತಿರ ಬಿಡದಿಯಲ್ಲಿ ನಾವು ಒಂದು ಸೈಟ್ ಅನ್ನು ಖರೀದಿ ಮಾಡಿದ್ದೆ ಇವರೆಲ್ಲರ ಜೊತೆಗೆ. ಆ ಸೈಟ್ ಅನ್ನು ಖರೀದಿ ಮಾಡೋದಕ್ಕೆ ಪ್ರೇರಣೆ ಮತ್ತು ಪ್ರೋತ್ಸಾಹ ನಮ್ಮ ಹಿರಿಯ ಭವನದಂತ ಸುರೇಶ್ ಅವರೇ. ಅವ್ರು ಫೋನ್ ಮಾಡಿದ್ರು, ಯಾಕೆ ನೀವು ಮಾಡಬಾರ್ದು, ಇದೊಂದು ಒಳ್ಳೆಯ ಕೆಲಸ ನೀವು ಮಾಡಿ, ನಿಮಗೆ ಖಂಡಿತ ಒಳ್ಳೆಯದಾಗ್ತದೆ. ತೊಂದರೆ ಬರ್ಬೋದು, ಮನುಷ್ಯನಿಗೆ ತೊಂದರೆ ಬರದೆ ಗಿಡಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತೊಂದರೆ ಇದೆ ಅಂತ ಹೇಳಿ ಒಳ್ಳೆಯ ಕಾರ್ಯವನ್ನು ನಾವು ನಿಲ್ಲಿಸಬಾರ್ದು.
ಒಳ್ಳೆಯದಲ್ಲಿ ಮುಂದುವರಿಬೇಕು ಅನ್ನುವಂಥ ಒಂದು ಛಲ, ಆ ಛಲವನ್ನು ನಮ್ಮಲ್ಲಿ ತುಂಬಿಲ್ಲ. ಹಾಗಾಗಿ ನಾನು ಯಾವಾಗ ನಾನು ಬರ್ತೇನೆ ಧಾರವಾಡದಿಂದ ಇಲ್ಲಿಗೆ ಬರ್ತೇನೆ ಅಂತಂದ್ರೆ ಅವ್ರು ಹೇಳೋದು, ಬಾ ನೀನು ಅಂತ ಹೇಳಿ ಎಡಬಿಡದೆ ಫೋನ್ ಮಾಡಿ ಬಿಡದಿಗೆ ಹೋಗೋಣ ಅಂತ ಹೇಳಿ ನನಗೆ ಫೋನ್ ಮಾಡ್ತಾ ಇದ್ದೆ. ಪ್ರತಿ ಸತಿ ನಾವು ಬಂದ್ರೆ ಈಗ ಎಲ್ಲಿದ್ದೀರಿ, ಇನ್ಯಾವಾಗ ಬರ್ತೀರಿ, ಎಷ್ಟೊತ್ತಿಗೆ ಬರ್ತೀರಿ, ಹೇಗೆ ಬರ್ತೀರಿ, ನಾನು ಕಾರ್ ಕಳಿಸ್ಲು, ವೆಹಿಕಲ್ ಕಳಿಸ್ಲು, ಅಥವಾ ಇಂಥ ನಂಬರ್ ಬಸ್ ಬರ್ತದೆ, ಎಲ್ಲಿದ್ದೀರಿ ಅಂತ ಅವ್ರಿಗೆ ಒಂಥರ ತುಡುತ್ತೆ. ಏನೋ ನಮ್ಮವ್ರು ಬರ್ತಾ ಇದ್ದಾರೆ ಅನ್ನುವಂಥ ಒಂದು ಸಂತೋಷನೇನು. ಹಾಗಾಗಿ ಪ್ರತಿ ಸರಿ ಫೋನ್ ಮಾಡೋರು, ಜೇನಡೆ ಬಿಡದಿ ಗೋಲ್ಡ್, ನೀವೇನು ಹೆದರದೇ ಬೇಡ, ಅದಕ್ಕೆ ತುಂಬಾ ವ್ಯಾಲ್ಯೂ ಬರುತ್ತೆ, ಮಾರಾಟ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅದನ್ನು. ನಾನು ಹೇಳ್ತೇನೆ ಯಾವಾಗ ಮಾರಾಟ ಮಾಡ್ಬೇಕು ಬೇಡ. ಬಟ್ ಇವತ್ತು ನೋಡಿ ಫಲಾಯ ತಸ್ಮೈ ನಮಃ. ಆದರೆ ಅವರಿಲ್ಲ, ಅವರ ನೆನಪು, ಅವರ ಆಶೀರ್ವಾದ ನನ್ನ ಮೇಲಷ್ಟೇ ಅಲ್ಲ, ನಮ್ಮ ಕುಟುಂಬದ ಮೇಲಷ್ಟೇ ಅಲ್ಲ, ನಿಮ್ಮೆಲ್ಲರ ಮೇಲೂ ಸದಾಕಾಲ ಇರಲಿ. ಅವರ ಆಶೀರ್ವಾದವೇ ನಮಗೆ ಬಲ, ಅವರ ಆಶೀರ್ವಾದವೇ ನಮ್ಮ ಭವಿಷ್ಯದ ಜೀವನ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಸುರೇಶ್ ಗೋಪಾಲ್ ಭಟ್ರ ಹೊಸ ಉದ್ಯೋಗಿ DK ಶ್ರೀನಿವಾಸ ಅಂತೇಳಿ 1992ರಲ್ಲಿ ಹುಬ್ಳಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಾಗ ನಾನು ನಮ್ಮ ಸ್ನೇಹಿತ ಅನಂತ ಪದ್ಮನಾಭ ಅಂತ ಇದ್ದಾರೆ, ಅಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ವಿ. ಸಾಮಾನ್ಯವಾಗಿ ನಮ್ಮಲ್ಲಿ ಏಪ್ರಿಲ್ ಮೇನಲ್ಲಿ ಟ್ರಾನ್ಸ್ಫರ್ಸ್ ಬರುವಂಥದ್ದು. ಆಗ ಹುಬ್ಳಿ ಒಂದು ಕರ್ನಾಟಕದಲ್ಲಿ ಒಂದು ಪ್ರತಿಷ್ಠಿತ ಶಾಖೆ ಅದು. ಅಲ್ಲಿಗೆ ಮ್ಯಾನೇಜರ್ ಯಾರು ಬರ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ವಿ. ಹೊನ್ನಾವರದಿಂದ ಪ್ರಮೋಷನ್ ಆಗಿ SG ಭಟ್ ಅಂತ ಹೇಳಿ ಪೋಸ್ಟಿಂಗ್ ಆಗಿದೆ ಅಂತ. ಆ ದಿನನೇ ನನಗೆ ಇನ್ನೂ ನೆನಪಿದೆ. ಸುಮಾರು ಮೇ ತಿಂಗಳಲ್ಲಿ ಅವ್ರು ಬಂದು ರಿಪೋರ್ಟ್ ಮಾಡುವಾಗ ಒಂದು ಫುಲ್ ಶರ್ಟನ್ನು ಫುಲ್ ಮಡಿಸ್ಬಿಟ್ಟು ಇನ್ಶರ್ಟ್ ಮಾಡಿ ಸುಮಾರು 10:30-11 ಗಂಟೆಗೆ ಆಫೀಸ್ಗೆ ಬಂದು ರಿಸೀವ್ ಮಾಡಿದ್ವಿ. ಅಲ್ಲಿ ಆ 2 ವರ್ಷ ನಾವು ಅವ್ರ ಜೊತೆಗೆ ಮಾಡಿರ್ತಕ್ಕಂಥ ಕೆಲಸ ನಮ್ಮ ಲೈಫ್ನಲ್ಲಿ ನೆನಪಿರ್ತಕ್ಕಂಥದ್ದು. ನಮ್ಮ ಒಂದು ವೃತ್ತಿ ಜೀವನಕ್ಕೆ ಒಂದು ಬದಲಾವಣೆ ಕೊಟ್ಟಿರ್ತಕ್ಕಂಥ ಆ 2 ವರ್ಷ. ಅದಕ್ಕೆ ನಮ್ಮ ಸುರೇಶ್ ಗೋಪಾಲ್ ಭಟ್ರು ಕಾರಣ. ನೋಡಿ, ಅವರ ನಗು, ಅವರ ಒಂದು ಸಕ್ಸಸ್ ಅಂತ ನಾವು ಏನು ಹೇಳ್ತೇವೆ, ಆ ಸಕ್ಸಸ್ಗೆ ಆ ನಗು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಅವರ ಒಂದು ಹೃದಯ, ಯಾರ ಬಗ್ಗೆ ಯಾರ್ದು ಏನು ಕಂಟ ಇಲ್ಲ, ಎಲ್ಲರೂ ಒಂದೇನೆ, ಆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿರ್ತಕ್ಕಂಥ ಸುರೇಶ್ ಭಟ್ರು ಒಂದು ಶಾಖೆಯನ್ನ ಸಮರ್ಥವಾಗಿ ನಡೆಸಿರ್ತಕ್ಕಂಥದ್ದು. ಈಗಾಗಲೇ ಸಿದ್ದೇಶ್ವರ ಹೇಳಿದಾಗೆ ಒಂದು ಸಮಸ್ಯೆಯನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ, ನಮ್ಮಿಬ್ಬರನ್ನ ಒಳಗಡೆ ಚೇಂಬರ್ ಒಳಗಡೆ ಕರೆಯೋದು, ಸಮಸ್ಯೆ ಬಂದಿದೆ, ಅವರ ಸಮಸ್ಯೆಯನ್ನು ಆಲಿಸಿ ಎಲ್ಲ ಮಾತಾಡಿಸಿ ಕಳಿಸ್ಬಿಡೋದು. ನಾವು ಕೇಳ್ತಾ ಇದ್ವಿ, ಇದಕ್ಕೆಲ್ಲ ನೀವು ಆನ್ಸರ್ ಮಾಡಲಿಲ್ಲ ಅಂತ. ಅವ್ರು ಹೇಳ್ತಾ ಇದ್ರು, ಈ ಸಮಸ್ಯೆ ಹ್ಯಾಂಡಲ್ ಮಾಡಲಿಕ್ಕೆ ಮೌನ ಏನಿದೆ, ಸೈಲೆನ್ಸ್ ಏನಿದೆ, ಅದು ಮೈನ್ ಆನ್ಸರ್ ಅಂತ. ನೋಡಿ, ಇನ್ನೊಂದು ಸ್ವಲ್ಪ ಒಂದು ವಾರ ಕಳೆಯಿರಿ, ಇದಕ್ಕೆ ಸಮಸ್ಯೆಗೆ ಉತ್ತರ ಅಲ್ಲೇ ಸಿಗ್ತದೆ, ನೀವು ಕೊಡಬೇಕಾಗಿದ್ದಿಲ್ಲ ಅನ್ನುವಂಥ ಒಂದು ವಿಷಯವನ್ನು ನಮ್ಗೆ ತಿಳಿಸ್ಕೊಡ್ತಿದ್ವಿ. ಅದಕ್ಕೆ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಇದನ್ನು ಯಾಕೆ ಹೇಳ್ತೇನೆ ಅಂದ್ರೆ, ಆ ಶಾಖೆಯನ್ನು ಒಂದು ಕರ್ನಾಟಕ ಮಟ್ಟದಲ್ಲಿ ಬೆಳೆಸಿರ್ತಕ್ಕಂಥ ಸಮರ್ಥ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥ SG ಭಟ್ರು. ಇನ್ನೊಂದು, ಇವರು ಪ್ರಮೋಷನ್ ಆಗಿ ಸೀನಿಯರ್ DM ಆಗಿ ನಾಂದೇಡ್ಗೆ ಟ್ರಾನ್ಸ್ಫರ್ ಆದ. ನಾಂದೇಡ್ ಭಾಷೆ ಗೊತ್ತಿಲ್ಲ, ಇವ್ರು ಹೇಗಪ್ಪ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಎಲ್ರಿಗೂ ಇರ್ತಕ್ಕಂಥ ಒಂದು ಕುತೂಹಲ. ಆದರೆ ಆ ನಾಂದೇಡ್ ಶಾಖೆಯನ್ನ, ಡಿವಿಷನ್ ಅನ್ನ ರಾಷ್ಟ್ರ ಮಟ್ಟದಲ್ಲಿ ನಂಬರ್ 1 ಶಾಖೆಯಾಗಿ ಮಾಡಿ, ಆ ಒಂದು ಡಿವಿಷನ್ ಆಗಿ ಮಾಡಿ, ಆಲ್ ಇಂಡಿಯಾ ಕಾನ್ಫರೆನ್ಸ್ ನಲ್ಲಿ ಮೊಟ್ಟ ಮೊದಲನೇದಾಗಿ ಆನಂದ್ ತಗೊಂಡಿರ್ತಕ್ಕಂಥ ಶ್ರೀಯುತ ಸುರೇಶ್ ಭಟ್. ಸೊ ಇಷ್ಟೊಂದು ಸಾಮರ್ಥ್ಯ ಇರ್ತಕ್ಕಂಥ, ಒಳ್ಳೆ ರೀತಿಯಲ್ಲಿ ಒಂದು ಡಿವಿಷನ್ ಇರ್ಬೋದು, ಬ್ರಾಂಚ್ ಇರ್ಬೋದು, ಅದನ್ನು ನಡೆಸಿರ್ತಕ್ಕಂಥವ್ರು ಸುರೇಶ್ ಗೋಪಾಲ್ ಭಟ್ರು. ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲರನ್ನೂ ಕೂಡ ಬೆಳೆಸಿರ್ತಕ್ಕಂಥದ್ದು. ಅದಕ್ಕೆ ಉದಾಹರಣೆ ನಾವು ಇಲ್ಲಿ ಇದ್ದೇವೆ. ನಮ್ಮನ್ನ ಯಾವ ರೀತಿ ಬೆಳೆಸಿದ್ರು, ನಮ್ಮನ್ನ ಅವರ ಮಟ್ಟದಕ್ಕಿಂತ ಜಾಸ್ತಿ ಹೋಗುವ ಹಾಗೆ ಕೈ ಹಿಡಿದು ನಡೆಸಿರ್ತಕ್ಕಂಥದ್ದು. ಇದು ನಮ್ಮ ವ್ಯವಹಾರಿಕವಾಗಿ ಅಥವಾ ಅಫಿಷಿಯಲ್ ಆಗಿ ಹೇಳಕ್ ಹೋದ್ರೆ, ಜೊತೆಗೆ ಅವರ ಒಂದು ನಮ್ಮ ಸಂಪರ್ಕ ಈ ಅಫಿಷಿಯಲ್ ಆಗಿ ಮಾತ್ರ ಉಳಿದಿರಲಿಲ್ಲ. ಅವರ ಕುಟುಂಬದ ಜೊತೆಗೆ ಯಶೋಧ ಭಟ್ರು, ಅವರ ಮತ್ತೆ ನಮ್ಮ ಸಂಬಂಧ, ಸಂತೋಷ ಮತ್ತೆ ಕಿರಣ, ಅವರ ಅಣ್ಣ ತಮ್ಮಂದ್ರು ಕೂಡ, ವಿಷ್ಣು ಭಟ್ರು ಇರ್ಬೋದು, ಜಯರಾಮ್ ಇರ್ಬೋದು,
ಮಧುಕರ ಇರ್ಬೋದು, ಪ್ರತಿಯೊಬ್ಬರು ಕೂಡ ನಮಗೆ ಆ ಸಂಬಂಧ ಇರ್ತಕ್ಕಂಥದ್ದು ಬಹಳ ಅಪರೂಪದ. ಸಾಮಾನ್ಯವಾಗಿ ಸುಲೋಚನಾ ಅವರ ಸಿಸ್ಟರ್ಸ್ ಹೇಳ್ತಾ ಇದ್ರು, ಎಲ್ಲರಂತಲ್ಲ ನಮ್ಮಣ್ಣ ಅಂತ. ಹಾಗೆ ಇವರು ಎಲ್ಲರಂತಲ್ಲ, ಈ ಎಲ್ಲ ಮ್ಯಾನೇಜರ್ ಅಂತಲ್ಲ ಇವರು. ಅವರ ಸಂಬಂಧ ಹೇಗೆ ಅಂತ ಹೇಳಿದ್ರೆ ಅಫಿಷಿಯಲ್, ಬಿಯಾಂಡ್ ಅಫಿಷಿಯಲ್ ರಿಲೇಶನ್ಶಿಪ್, ಆ ಸಂಬಂಧ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಪುಣ್ಯ ಅಂತ ಹೇಳಿ ಹೇಳ್ತೇವೆ. ಸ್ಮೈಲ್, ದಿಸ್ ಈಸ್ ದ ವಿನ್ನಿಂಗ್ ಸ್ಮೈಲ್. ಈ ಸ್ಮೈಲ್ ಜೊತೆಗೆ ನಾವು 50 ವರ್ಷಗಳ ಜೊತೆಗೆ ನಾನು ಒಡನಾಟ. ಮುಖ್ಯವಾಗಿ ನಂದು ಈ ಜೋಗಿಮನೆ ಕುಟುಂಬ ಜೊತೆ ನನ್ನ ಸಂಬಂಧ, ರಕ್ತ ಸಂಬಂಧ ಇಲ್ಲದೆ ಇದ್ರು ಸಹ ಅದಕ್ಕಿಂತ ಮಿಗಿಲಾದಂತ ಗೆಳೆತನ ನಂದು ಒಂದು 5 ದಶಕಗಳ ಗೆಳೆತನ. ಅವ್ರ ಬಗ್ಗೆ ನಾನು ಏನು ಅಂತ ಹೇಳಿ, ಯಾಕೆಂದ್ರೆ ಜೊತೆಗೆ ನಾನು ಕಳೆದಂತ ದಿವಸ ಸರ್ವಿಸ್ ನಲ್ಲಿ LIC ನೌಕರಿಗಳಿಗೆ ಅದ್ರ ಮೇಲೆ ಕಾರಣವಾಗಿ ನಮ್ಗೆ ಅವ್ರದ್ದೆಲ್ಲ ಪರ್ಸನಾಲಿಟಿ ಗೊತ್ತಾಗ್ತದೆ. ಕುಟುಂಬದಲ್ಲಿ ನನ್ನ ತಂಗಿಯನ್ನ ಪ್ರೀತಿಸಿದೆ, ನನ್ನ ಅಣ್ಣನ ಪ್ರೀತಿಸಿದೆ, ಭಾವನ ಪ್ರೀತಿಸಿದೆ, ಇದು ಕಾಮನ್ ಆಗಿರುವಂಥದ್ದು. ಅಂದ್ರೆ ಇದೆ ಹೆಚ್ಚಿನ ಕುಟುಂಬದಲ್ಲಿ, ಈ ಜೋಗಿಮನೆ ಕುಟುಂಬದಲ್ಲಿ ನಮ್ಗೆ ಈಗ ನೋಡಿದಂತೆ ತುಂಬಾ ಸುಂದರವಾಗಿ ಮೂಡ್ ಬಂದಿದ್ದಾರೆ, ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ಅವರಷ್ಟು ಪ್ರೀತಿಯಿಂದ ತಮ್ಮ ಕುಟುಂಬವನ್ನು ನೋಡ್ಕೊಂಡಿದ್ದಾರೆ. ಆದ್ರೆ ಮತ್ತೊಂದು ಕುಟುಂಬ ಅವ್ರು ಏನು LIC ಯಲ್ಲಿ ಕಳೆದಿದ್ದಾರೆ ಅದು ಮಾತ್ರ ಅಗಾಧವಾಗಿದೆ. ನಾವೆಲ್ಲ 50 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿ 15-20 ವರ್ಷ ಆದ್ರೆಲ್ಲ ಇಲ್ಲಿ ಬಂದಿದ್ದೇವೆ. ನಮ್ಗೆ ಏನು ಅವ್ರ ಜೊತೆಗೆ ಹಾಗಾದ್ರೆ ಅಂಥದ್ದು ಏನು ಅವ್ರು ನಮ್ಗೆ ಕೊಟ್ಟಿದ್ದಾರೆ, ತಗೊಂಡಿದ್ದಾರೆ ಅಂತ ವಿಚಾರ ಮಾಡಿದ್ರೆ ರಿಯಲಿ ಅವರ ವಿನ್ನಿಂಗ್ ಸ್ಮೈಲ್ ಅಂತ ಹೇಳ್ತಾರೆ. ಈ ಒಂದು ಸ್ಮೈಲೇ ಅವ್ರ ಗೆಲುವು. ಅವ್ರು ತುಂಬಾ ಕಷ್ಟದ ದಿವಸಗಳನ್ನು ನಾನು ನೋಡಿದ್ದೇನೆ, ಅವರ ತುಂಬಾ ಒಳ್ಳೆಯ ದಿವಸಗಳನ್ನು ನಾನು ನೋಡಿದ್ದೇನೆ. ಮಂಗಳೂರಲ್ಲಿ ನನ್ನ ಮ್ಯಾನೇಜರು, ನಾನು ಅಸಿಸ್ಟೆಂಟ್ ಮ್ಯಾನೇಜರ್, ವೆರಿ ಡಿಫಿಕಲ್ಟ್ ಮ್ಯಾನೇಜರ್, ಯಾವಾಗೂ ಜಗಳ ಹೊಡೆದಾಟ, ಆದ್ರೂ ಇದೇ ಸ್ಮೈಲ್ ಇರ್ತಿತ್ತು. ನಾನು ಹೇಳಿದ ಮಾರ್ಗ ಮೇಲಿಂದ ಆಕಾಶದಿಂದ ಈ ನಮ್ಮನೆ ಮಳೆ ಬರ್ತಾ ಇದ್ದು, ಆದ್ರೂ ನೀವು ಕೊಡೆ ಇಟ್ಕೊಂತ ಇರಲಿಲ್ಲ ಯಾಕೆ ಅಂತ ಹೇಳ್ತಿದ್ದಾನೆ ಅವರು. ಅದಕ್ಕೆ ನೀವು ಇದ್ದಿರಲ್ಲ, ನೀವು ನೋಡ್ಕೊಳ್ಳಿ, ನಾನು ಬರೀ ಬಿಸ್ನೆಸ್ ಹೋಗ್ತಾ ತಿಳ್ಕೊಡೋ ತಗೊಳ್ಳೋದೆಲ್ಲ ಯಾವುದನ್ನು ಒಂದಿಷ್ಟು ಪರಕಾಷ್ಠ ಆದಾಗ ಸಹ ಬಹಳವಾಗಿ ಅದನ್ನು ಸುಲಭವಾಗಿ ತೆಗೆದುಬಿಡೋರು. ಅವ್ರು ಕರೆದು ಮಾತನಾಡಿ ಡಿಸಿಷನ್ ಏನೂ ಇಲ್ಲ ಮತ್ತೆ, ಬಟ್ ಆ ಪ್ರಾಬ್ಲಮ್ ಸಾಲ್ವ್. ನನಗೆ ಧಾರವಾಡದಲ್ಲಿ ಒಂದು ವಿಚಿತ್ರವಾದ ಅನುಭವ, ಒಂದು ಅನುಭವಗಳನ್ನ ಬರ್ಬೋದು, ಯಾಕಂದ್ರೆ ಪರ್ಸನಾಲಿಟಿ ಹೇಗೆ ರಿಫ್ಲೆಕ್ಟ್ ಆಗ್ತಂತೆ. ನಾನು ಅಡ್ಮಿನಿಸ್ಟ್ರೇಟಿವ್ ಹೆಡ್, ಅವರು ನನ್ನ ಮಾರ್ಕೆಟಿಂಗ್ ಮ್ಯಾನೇಜರು. ಒಂದು ವಿಚಿತ್ರ ಘಟನೆ ಆಯಿತು. ಯಾವಾಗ ಹಳ್ಳಿ ಬ್ಯಾಂಕ್ ಮ್ಯಾನೇಜರ್ ಮಾಡಿದ್ರು, ಇದೊಂದು 20 ವರ್ಷದಿಂದ ಹಳ್ಳಿ ಬ್ಯಾಂಕ್ ಮ್ಯಾನೇಜರ್ ಅಂತಂದ್ರೆ ಇಲ್ಲಿದ್ದವ್ರಿಗೆ ನಾನು ಹೇಳ್ಬೇಕಾಗಿಲ್ಲ. ಹಳ್ಳಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದವರಿಗೆ 1-2 ಕೋಡ್ ಇರ್ತದೆ ಯಾವಾಗ ನಂತರದಂತೆ. ಅವನು ಬಂದು ನನ್ನ ಹತ್ರ ಒಂದು ಜಗಳ ತೆಗೆದ. ಹಿ ಹ್ಯಾಸ್ ನಾಟ್ ಗಿವನ್ ನೋಟಿಸ್ ಅಂಡ್ ದಟ್ ಪರ್ಟಿಕ್ಯುಲರ್ ವರ್ಕ್ ಆಗಬೇಕು, ಅದು ನೋಟಿಸ್ ಕೊಡಿ ಅಂತ ಹೇಳಿ. ನಾನು ನೋಟಿಸ್ ಕೊಡಲ್ಲ, ನಾನೇ ಬಂದಿದ್ದೇನೆ ಮ್ಯಾನೇಜರ್, ನಾನು ಹೇಳಿದ್ದೆ ನೋಟಿಸ್ ಅಂತ ಬಾಯಲ್ಲಿ ಹೇಳಿದೆ. ನಾಟ್ ಪಾಸಿಬಲ್, ನೀವು ಕೊಡಬೇಕು ಅಂತ. ಇದೊಂದು ಜಗಳ ನಮಗೆ ಅವರಿಗೆ ಆಗಿತ್ತು. ಇಲ್ಲ, ನೀವು ನೋಟಿಸ್ ಕೊಡ್ಲೇಬೇಕು, ನಾನು ಕಾಗದ ಕೊಡ್ತೇನೆ, ಪೆನ್ ಕೊಡ್ತೇನೆ, ಬರೆದು ಕೊಡಿ, ಸಾಕು, ನಾನು ಮುಗಿಸ್ಬಿಡ್ತೇನೆ ಕೆಲಸ ಅಂತಂದೆ. ಇವರು ಬಿಸಾಕು ಅಂತ ಹೇಳೋದು ಶಬ್ದ ಇದೆಯಲ್ಲ, ನಾನು ಅದನ್ನು ಕೇಳಿದವನು. ಅವ್ರು ಕೊಡ್ಲಿಕ್ಕೆ ತಯಾರಾಗಲಿಲ್ಲ. ಐ ಆಮ್ ಎ ಮ್ಯಾನೇಜರ್, ಐ ವಿಲ್ ಗಿವ್ ಯು ಓರಲಿ, ದಿಸ್ ಯು ಟು ಆಪರೇಟ್ ನೋ ಅಂತಂದೆ. ಆಮೇಲೆ ಈ ಜಗಳ, ನಿಮ್ಗಿಂತ ಮ್ಯಾನ್ ಆಫೀಸರ್ ಯಾರು ಅಂತಾರೆ, ಸುರೇಶ್ ಭಟ್ ಒಂದು ಬೋರ್ಡ್ ಇತ್ತು, ಅದು ಕಳಿಸ್ಬೇಕು. ಅವರಲ್ಲಿ ಹೋಗಿದ್ದಾರೆ ಒಳಗೆ. ಒಂದು ಅರ್ಧ ತಾಸು ಒಳಗೆ ಏನಾಯ್ತು ಗೊತ್ತಿಲ್ಲ. ಅವರಿಬ್ಬರು ಹಸ್ತಲಾಘವ ಮಾಡ್ಕೊಂಡು ಹೊರಗೆ ಬಂದರು. ಕೆಲಸ ಆಗಲಿಲ್ಲ. ಆ ಕೆಲಸ ನಂತಿದೆ, ಇನ್ನು ಪೆಂಡಿಂಗು, ಕೆಲಸ ಆಗಲಿಲ್ಲ. ಆದ್ರೆ ಅವ್ರು ಹಸ್ತಲಾಘವ ಮಾಡ್ಕೊಂಡು ಒಂದು ಕಪ್ಪು ಕಾಫಿ ಒಳಗೆ ಹೋಗಿದ್ದು ನೋಡಿದೆ ನಾನು. ಅಷ್ಟಾಗ ಹೊರಗೆ ಬಂದು ಹೊರಗೆ ಹೋದ್ರು. ಹೋಗ್ಬೇಕಾದ್ರೆ ನನಗೂ ಹಿಂಗೆ ಕೈ ಮಾಡಿದ್ರು. ನಾನು ಕೇಳಿದೆ, ಏನ್ ಮಾಡಿದೆ ನೀವು? ಫೈಲ್ ತರಿಸಲಿಲ್ಲ, ಅವ್ರ ಕೆಲಸನೂ ಆಗಲಿಲ್ಲ, ಒಂದು ನೋಟಿಸು ತಗೊಳ್ಳಿಲ್ಲ, ಹೇಗಾಯ್ತು ಅಂತ ಅವ್ರು ಹೇಳಿದ್ರು. ಸಮ್ ಇಗೋಯಿಸ್ಟಿಕ್ ಪೀಪಲ್ ಅನ್ನು ಹ್ಯಾಂಡಲ್ ಮಾಡೋ ರೀತಿ ಕೆಲಸ ಇಂಪಾರ್ಟೆಂಟ್ ಅಲ್ಲ. ಇಗೋ, ಈಸ್ ಅನ್ ಇಗೋಯಿಸ್ಟಿಕ್ ಪರ್ಸನ್, ಐ ಹ್ಯಾವ್ ಹ್ಯಾಂಡೆಡ್ ಈಸ್ ಇಗೋಯಿಸ್ಟಿಕ್ ಪರ್ಸನಾಲಿಟಿ ಅಷ್ಟೇ. ಇದನ್ನ ಮಾಡೋದು ಕಲ್ತ್ಕೊಳ್ಬೇಕು ನಾವು. ಆ ನೋಟಿಸ್ ಕಳಿಸ್ತಾನೆ, ಬೈ ಪೋಸ್ಟ್ ಬರ್ತದೆ, ಮಾಡಿ ಕಳಿಸಿ, ಮಾಡಿ ಬಿಸಾಕಿ ಅಂತ ಹೇಳ್ಬೇಕು.